ಮಂಡ್ಯ ಲೋಕ ಅಖಾಡದಲ್ಲಿ ಗಂಡಸ್ತನದ ಗುದ್ದಾಟ ಮುಂದುವರೆದಿದೆ. ಉದಯ್ ವಿರುದ್ಧ ಸಿಡಿದೆದ್ದಿದ್ದಾರೆ ಜೆಡಿಎಸ್ನ ಶಾಸಕರು. ಮದ್ದೂರು ಶಾಸಕ ಕದಲೂರು ಉದಯ್ ವಿರುದ್ಧ ಆಕ್ರೋಶಗೊಂಡಿದ್ದಾರೆ. ಜೆಡಿಎಸ್ನಲ್ಲಿ ಗಂಡಸರಿಲ್ವಾ ಅಂತ ಹೇಳಿ ಉದಯ್ ಪ್ರಶ್ನೆಯನ್ನ ಮಾಡಿದ್ದು, ರಾಜಕೀಯದಲ್ಲಿ ಹೆಂಡತಿ ಮಕ್ಕಳನ್ನ ಬೀದಿಗೆ ತರಬಾರದು ಅಂತ ಹೇಳಿ ಕದಲೂರು ಉದಯ್ ವಿರುದ್ಧ ಮಾಜಿ ಸಚಿವ ಸಿಎಸ್ ಪುಟ್ಟರಾಜು ವಾಗ್ದಾಳಿಯನ್ನ ಮಾಡಿದ್ದಾರೆ. ನಿನಗಷ್ಟೊಂದು ಗಂಡಸ್ತನ ಇದೆಯಾ, ಬಾ ನೋಡುವ ಅಂತ ಹೇಳಿ ಶಾಸಕ ಕದಲೂರು ಉದಯ್ಗೆ ಮಾಜಿ ಶಾಸಕ ಸುರೇಶ್ ಗೌಡ ಸವಾಲ್ ಹಾಕಿದ್ದಾರೆ. ಗೋವಾ ಶ್ರೀಲಂಕಾ ಗಂಡಸ್ತನ ಕಳ್ಕೊಂಡಿಲ್ಲ. ಹಂಗೇನಾರ ಕಳ್ಕೊಂಡಿದ್ರೆ ರವೀಂದ್ರ ಶ್ರೀಕಂಠ ಮನೆಯಲ್ಲೇ ಕಳ್ಕೊಂಡಿರ್ಬೋದು. ಸ್ವಲ್ಪ ಅವ್ರ ಗೋವಾ ಶ್ರೀಲಂಕಾ ಗಂಡಸ್ತನ ಕಳ್ಕೊಂಡಿಲ್ಲ. ಹಂಗೇನಾರ ಕಳ್ಕೊಂಡಿದ್ರೆ ರವೀಂದ್ರ ಶ್ರೀಕಂಠ ಮನೆಯಲ್ಲೇ ಕಳ್ಕೊಂಡಿರ್ಬೋದು. ಸ್ವಲ್ಪ ಅವ್ರ ಎಷ್ಟು ಮಟ್ಟಿಗೆ ಇವರು ಅಕ್ಕ ತಂಗಿಯರ ಜೊತೆಯಲ್ಲಿ ಜನ್ಮ ತಾಳಿದ್ದಾರೆ ಅಂತಕ್ಕಂಥದ್ದನ್ನು ನಾನು ಭಾವಿಸ್ಕೊಂಡಿದ್ದೇನೆ. ಮದ್ದೂರು ಶಾಸಕರು ಏನಾಗಬೇಕು, ನಾವು ರಾಜಕಾರಣ ಮಾಡ್ತೀವಿ ಅಂತೇಳಿ ಹೆಂಡತಿ ಮಕ್ಕಳನ್ನ ತಂದು ಬೀದಿ ನಿಲ್ಸೋಕ್ಕಾಗುತ್ತಾ? ಮಾತಾಡುವಂಥ ಮಾತಕ್ಕೆ ಅಟ್ಲೀಸ್ಟ್ ಕೊನೆಗೆ ಒಂದು ಏನಾದರೂ ಎಳ್ಳಷ್ಟು ಕಿಂಚಿತ್ತು ಒಂದು ನಿಯತ್ತಲ್ಲಿ ಮಾತಾಡ್ಬೇಕಲ್ಲ. ಎಷ್ಟು ಕೀಳು ಮಟ್ಟದಲ್ಲಿ ಗಂಡಸ್ತನದ ಮಾತನ್ನು ಮಾತಾಡಿದಂಥ ಪುಣ್ಯಾತ್ಮ ನೀನೇ. ಅದಕ್ಕೆ ನೀನು ಎಲ್ಲೂ ಹೋಲ್ಸ್ ಮಾತಾಡ್ತೀಯಾ? ದಯಮಾಡಿ ಕಾಂಗ್ರೆಸ್ನ ರಾಜ್ಯ ಮಟ್ಟದ ನಾಯಕರಿಗೆ ಹೇಳ್ತೇನೆ, ಇದು ಇನ್ನು ಮುಂದೆ ಅವ್ರನ್ನ ಅದ್ಬಸ್ತರು ಹಿಡದೇ ಇದ್ದರೆ ಈ ಜಿಲ್ಲೆಯಲ್ಲಿ ಆಗುವಂಥ ಅನಾಹುತಕ್ಕೆ ನೇರವಾಗಿ ರಾಜ್ಯ ಮಟ್ಟದ ಕಾಂಗ್ರೆಸ್ ನಾಯಕರು ಹೊಣೆ ಆಗಬೇಕಾಗುತ್ತೆ. ಇದು ಗೌರವ ತರ್ತಕ್ಕಂಥದ್ದಲ್ಲ. ಇನ್ನು ಮುಂದೆ ಇವತ್ತು ಅವ್ರು ಆಡಿರುವಂಥ ಮಾತು ನಾವೇ ಒಂದು ರೀತಿ ದಿಗ್ಭ್ರಮೆ ಆಗಬೇಕು. ಅಷ್ಟು ಕೆಳಮಟ್ಟದಲ್ಲಿ ಮಾತಾಡಿರ್ತಕ್ಕಂಥ ಮಾತು. ನಾನಿವತ್ತು ನಮ್ಮ ಹಿರಿಯ ನಾಯಕರಾದಂಥ ಡಿ ಸಿ ತಮ್ಮಣ್ಣವ್ರಿಗೂ ನಾನು ವಿನಂತಿ ಮಾಡ್ತೇನೆ, ರವೀಂದ್ರ ಶ್ರೀಕಂಠಯ್ಯವ್ರಿಗೂ ವಿನಂತಿ ಮಾಡ್ತೇನೆ. ಇವತ್ತು ಸೂರ್ಯನ ನೋಡಿ ಉಗುಳಿದ್ರೆ ಅದು ನಮ್ಮ ಮಖಕ್ಕೆ ಬೀಳುತ್ತೆ. ಇವತ್ತು ಅಂಥ ಹೀನಾಯ ಸ್ಥಿತಿನಲ್ಲಿ ಮದ್ದೂರು ಕ್ಷೇತ್ರದ ಶಾಸಕರಿದ್ದಾರೆ. ಇದಕ್ಕೆ ಯಾವುದಕ್ಕೂ ಕಿವಿಗೊಡಬಾರ್ದು, ಮನಸ್ಸಿಗೆ ಬೇಜಾರು ಮಾಡ್ಕೋಬಾರ್ದು. ಮುಂದೆ ಇದೇ ನಡವಳಿಕೆ ಮುಂದುವರಿಸಿದ್ರೆ ನೀವೆಲ್ಲ ಬೀದಿಗೆ ಬರೋ, ನಾವು ನಿಂತು ಇವ್ರಿಗೇನು ಬುದ್ಧಿ ಹೇಳಬೇಕು ಹೇಳುವಂಥ ಕೆಲಸವನ್ನು ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತಾ, ರವೀಂದ್ರ ಶ್ರೀಕಂಠೆ ಟೀಕೆ ಟಿಪ್ಪಣಿ ಮಾಡ್ತಕ್ಕಂಥದ್ದು ಅದು ನಮ್ಮ ಪಾರ್ಟಿ ವೇದಿಕೆಯನ್ನು ಮಾಡಿರ್ತಕ್ಕಂಥದ್ದು. ವಿರೋಧಿಗಳಿಗೆ ಟೀಕೆ ಟಿಪ್ಪಣಿ ಕೊಡ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ. ಅವ್ರ ತಪ್ಪು ನಪ್ಪುಗಳನ್ನ ಎತ್ತಿಡಿತಕ್ಕಂಥದ್ದು ನಮ್ಮ ಜವಾಬ್ದಾರಿ. ಅದ್ರ ತಪ್ಪೇನಿಲ್ಲ. ನಾನು ಸನ್ಮಾನ್ಯ ಶಾಸಕರಾದ ಉದಯ್ ಅವರಿಗೆ ಕೇಳಲಿಕ್ಕೆ ಇಷ್ಟಪಡ್ತೀನಿ, ನೆನ್ನೆಯ ತಮ್ಮ ಹೇಳಿಕೆಯನ್ನು ತಮ್ಮ ಶ್ರೀಮತಿ ನನ್ನ ಸಹೋದರಿ ನೋಡಿ ನೀನು ಇನ್ನೂ ಮನೇಲಿ ಮಾಡಿಕೊಂಡಿದ್ದಾರಾ? ಅದನ್ನು ಸ್ಪಷ್ಟಪಡಿಸ್ಬೇಕಲ್ವಾ? ಮಾತಾಡ್ಲಿಕ್ಕೆ ನಮಗೂ ಬರ್ತದೆ, ಏನು ಬೇಕಾದ್ರೂ ಹೇಳ್ಬೋದು. ಬಟ್ ಅವ್ರ ಮಟ್ಟಕ್ಕೆ ಹೋಗೋದು ಬೇಡ ಅಂತ ಒಂದೇ ಒಂದು ಕಾರಣಕ್ಕೋಸ್ಕರ ನಾವು ಪದ ಬಳಕೆಯಲ್ಲಿ ಬಹಳ ಹುಷಾರಾಗಿ ಮಾಡ್ತಾ ಇದ್ದೀವಿ. ಶ್ರೀಮತಿ ಇಂದಿರಾ ಗಾಂಧಿಯವರು ಇದ್ದಂಥ ಪಕ್ಷ, ಅವರ ಅಧಿನಾಯಕಿ ಸೋನಿಯಾ ಗಾಂಧಿಯವರು ಇರ್ತಕ್ಕಂಥ ಪಕ್ಷ, ಹೆಣ್ಮಕ್ಳ ಬಗ್ಗೆ ಈ ರೀತಿಯ ನಿನಗೆ ಅಷ್ಟೊಂದು ಗಂಡಸ್ತಾನೆ ಇದೆಯಾ? ಬಾಂಗದ ರೋಣ ಮನೆ ಗಂಟಲ್ಲ, ನಮ್ಮ ರೋಡ್ಗಳಿಗೆ ಬಾ, ನೀನು ಗಂಡಸ್ತನ ತೋರಿಸ್ಕೊಡ್ತೀವಿ ನಾವು ಅಲ್ಲಿ. ಗೌರವ ಬೇಡವಾ ಒಬ್ಬ ಶಾಸಕನಾಗಿ? ಏನು ಮಾತಾಡಬೇಕು ಏನು ಮಾತಾಡಬಾರ್ದು ಅಂತಕ್ಕಂಥದ್ದು ಇವತ್ತು ಮದ್ದೂರು ಜನತೆ ಹೇಳ್ತಾ ಇದ್ದಾರೆ. ಏನಾಗಿದೆ ಹೈವೇಗಳಲ್ಲಿ ಒಂದೊಂದು ಹೋಟ್ಲಿಂದ 3 ಲಕ್ಷ ಒಂದು ದಿವಸಕ್ಕೆ ನಡೀತಾ ಇಲ್ವಾ ದಂಧೆ? ಏನು ಮಾಡ್ತಾ ಇದ್ದಾರೆ ಪೊಲೀಸ್ ಅಧಿಕಾರಿಗಳು? ತಮ್ಮಣ್ಣವರು, ನೀನು ಆಪಾದನೆ ಮಾಡ್ತಾ ಇದೀಯಾ? ನೀನು ಶಾಸಕನಾಗಿದ್ದೀಯಾ? ಸರ್ಕಾರ ತನಿಖೆ ಮಾಡಿಸು, ಇನ್ನೂ ಏನಂತೆ? ಈಗ ನನ್ನ ಬಗ್ಗೆನೂ ನಮ್ಮ ಹಾಲಿ ಸಚಿವರು ತನಿಖೆ ಮಾಡಿಸ್ತಿಲ್ವಾ? ಇನ್ನೂ ಮಾಡ್ತಾನೆ ಅವರೇ, ಮಾಡಲಿ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ನಂದೀಶ್ ನೀಡ್ತಾ ಹೋಗ್ತಾರೆ. ನಂದೀಶ್, ರಾಜಕಾರಣದಲ್ಲಿ ಅಥವಾ ಚುನಾವಣಾ ಅಖಾಡದಲ್ಲಿ ಎಲ್ಲವಿಲ್ಲದಂತಹ ನಾಲ್ಗೆ ವಿವಿಧ ರೀತಿಯಲ್ಲಿ ತಿರುಗೋದು ಅದು ಸಾಮಾನ್ಯ. ಬಹಳ ಖಾರವಾದಂಥ ಅಥವಾ ಬಹಳ ವಿವಾದಾತ್ಮಕವಾದಂತಹ ಟೀಕೆ ಟಿಪ್ಪಣಿಗಳು ಬರೋದು ಸಹಜ. ಬಟ್ ಇಂತಹ ಹೇಳಿಕೆ, ಇಷ್ಟೊಂದು ಕೀಳು ಮಟ್ಟದ ಹೇಳಿಕೆ, ಯಾರದ್ದೋ ಮನೆಗೆ ಹೋಗಿ ನಾನು ಗಂಡಸ್ತನ ಕಳ್ಕೊಂಡಿ ಅಂತ ಹೇಳಿ ಶಾಸಕರೇ ಮಾತನಾಡ್ತಾರೆ ಅಂದ್ರೆ ಅದಕ್ಕಿಂತ ಆಘಾತಕಾರಿ ವಿಚಾರ ಮತ್ತೊಂದಿಲ್ಲ.
ಸದ್ಯ ಈ ವಿಚಾರವಾಗಿ ಎರಡೂ ಪಕ್ಷಗಳ ನಡುವೆ ಯಾವ ರೀತಿ ವಾಕ್ಸಮರ ನಡೀತಾ ಇದೆ, ಅದರ ಜೊತೆಗೆ ರಾಜಕೀಯವಾಗಿ ಬಹಳ ಪ್ರಬುದ್ಧರು ಅಂತ ಹೇಳ್ಕೊಳ್ಳುವಂತಹ ಮಂಡ್ಯದ ಜನ ಈ ಹೇಳಿಕೆಗಳ ಬಗ್ಗೆ ಏನ್ ಮಾತನಾಡ್ತಿದ್ದಾರೆ ನಂದೀಶ್? ಖಂಡಿತ ವಿದ್ಯಾಶ್ರೀ, ರಾಜಕಾರಣದಲ್ಲಿ ಟೀಕೆ ಟಿಪ್ಪಣಿ ಸಾಮಾನ್ಯ, ಆದರೆ ಮಂಡ್ಯದಲ್ಲಿ ಆ ಪರಿಸ್ಥಿತಿ ಇಲ್ಲ. ಎಲುಬಿಲ್ಲದ ನಾಲಿಗೆಯನ್ನ ರಾಜಕೀಯ ನಾಯಕರು ಜನಪ್ರತಿನಿಧಿಗಳು ಬಿಡ್ತಾ ಇರುವಂಥದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಮದ್ದೂರಿನ ಕೈ ಶಾಸಕ ಕದಲೂರು ಉದಯರವರು ಆಡಿದಂತಹ ಮಾತು ದೊಡ್ಡ ಮಟ್ಟದಲ್ಲಿ ವಿವಾದವನ್ನ ಸೃಷ್ಟಿ ಮಾಡಿದೆ. ಈ ಹಿಂದೆ ನಿಖಿಲ್ ಕುಮಾರಸ್ವಾಮಿ ಅವರು ಅಥವಾ ಕುಮಾರಸ್ವಾಮಿ ಅವರು ಮಂಡ್ಯದಿಂದ ಸ್ಪರ್ಧೆ ಮಾಡ್ತಾರೆ ಎಂಬ ಒಂದು ಚರ್ಚೆಯೂ ಕೂಡ ಇತ್ತು. ಆ ಸಂದರ್ಭದಲ್ಲಿ ಅಂದ್ರೆ ತಿಂಗಳ ಹಿಂದೆಯೇ ಒಂದು ಹೇಳಿಕೆಯನ್ನ ಕದಲೂರು ಉದಯ್ ಕೊಟ್ಟಿದ್ರು. ಅಂದ್ರೆ ಮಂಡ್ಯದಲ್ಲಿ ಯಾರು ಗಂಡಸರಿಲ್ವಾ ಎಂಬ ಒಂದು ಪ್ರಶ್ನೆಗಳನ್ನು ಕೂಡ ಹಾಕಿದ್ರು. ಆ ಒಂದು ಪ್ರಶ್ನೆಗೆ ಒಂದು ರೀತಿ ಟಾಂಗನ ಕೊಡುವಂತ ಕೆಲಸವನ್ನ ಶ್ರೀರಂಗಪಟ್ಟಣದ ಮಾಜಿ ಶಾಸಕರಾದಂತಹ ರವೀಂದ್ರ ಶ್ರೀಕಂಠಯ್ಯನವರು ಮಾಡಿದ್ರು. ಅಂದ್ರೆ ಎಲ್ಲ ಒಂದು ಕಡೆ ಈ ಹಿಂದೆ ಒಂದಷ್ಟು ಹಲವಾರು ಆರೋಪಗಳು ಕದಲೂರು ಉದಯ ಮೇಲೆ ಕೇಳಿ ಬಂದಿತ್ತು. ಕ್ಯಾಸಿನೋವನ್ನ ನಡೆಸ್ತಾ ಇದ್ರು, ಶ್ರೀಲಂಕಾಕ್ಕೆ ಓಡೋಗಿದ್ರು ಎಂಬ ಒಂದು ಚರ್ಚೆಗಳಾಗ್ತಾ ಇತ್ತು. ಆ ಒಂದು ವಿಚಾರವನ್ನ ಮುಂದಿಟ್ಕೊಂಡು ಈ ಒಂದು ಗಂಡಸ್ಥಾನದ ಹೇಳಿಕೆಗೆ ಒಂದು ಟಾಂಗನ ಕೊಡುವಂತ ಕೆಲಸವನ್ನ ಮಾಡಿದ್ರು. ಅಂದ್ರೆ ಶ್ರೀಲಂಕಾದಲ್ಲಿ ಹೋಗಿ ಅವರು ಗಂಡಸ್ಥಾನವನ್ನ ಕಳ್ಕೊಂಡಿರ್ಬೋದು ಎಂಬ ನಿಟ್ಟಿನಲ್ಲಿ ಒಂದು ಮಾತುಗಳನ್ನ, ಒಂದು ಹೇಳಿಕೆಗಳನ್ನ ಕೊಟ್ಟಿದ್ರು. ಆ ಒಂದು ಹೇಳಿಕೆಗೆ ಟಾಂಗ್ ಕೊಡುವಂತಹ ಕೆಲಸದಲ್ಲಿ ಒಂದು ನಾಲಿಗೆಯನ್ನು ಅರಿಬಿಟ್ಟಂತಹ ಮದ್ದೂರಿನ ಕೈ ಶಾಸಕ ಕದಲೂರು ಉದಯ್ ಅಂದ್ರೆ ರವೀಂದ್ರ ಶ್ರೀಕಂಠಿ ಅವರ ಮನೆಯಲ್ಲೇ ನಾನು ಗಂಡಸ್ಥಾನ ಕಳ್ಕೊಂಡಿರ್ಬೋದು ಎಂಬ ನಿಟ್ಟಿನಲ್ಲಿ ಅವರನ್ನೇ ಹೋಗಿ ಕೇಳಿ ಎಂಬ ಮೂಲಕ ಒಂದು ಮಾತನಾಡಿದ್ರು. ಈ ಒಂದು ಮಾತು ದೊಡ್ಡ ಮಟ್ಟದಲ್ಲಿ ವಿವಾದವನ್ನು ಸೃಷ್ಟಿಸಿದೆ. ಸಾರ್ವಜನಿಕರ ಆಕ್ರೋಶಕ್ಕೂ ಕೂಡ ಕಾರಣ ಆಗಿರುವಂಥದ್ದು. ಅಂದ್ರೆ ರಾಜಕಾರಣದಲ್ಲಿ ಟೀಕೆ ಟಿಪ್ಪಣಿ ಸಾಮಾನ್ಯ ಆಗಿರುತ್ತೆ, ಆದ್ರೆ ಇಂತಹ ಒಂದು ಕೀಳುಮಟ್ಟದ ಪದಗಳನ್ನ ಬಳಸಿ ಒಂದು ಟೀಕೆ ಮಾಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಎಂಬ ಪ್ರಶ್ನೆಗಳು ಕೂಡ ಕಾಡ್ತಾ ಇರುವಂಥದ್ದು. ಆ ಒಂದು ಕದಲೂರು ಉದಯರವರ ಹೇಳಿಕೆಗೆ ಇವತ್ತು ಜೆಡಿಎಸ್ ನ ನಾಯಕರು ಸುದ್ದಿಗೋಷ್ಠಿಯನ್ನು ನಡೆಸಿ ತಿರುಗೇಟನ್ನು ಕೊಟ್ಟಿರುವಂಥದ್ದು, ಒಂದು ಖಡಕ್ ಎಚ್ಚರಿಕೆಯನ್ನು ಕೂಡ ಕೊಟ್ಟಿರುವಂಥದ್ದು. ಮಾಜಿ ಸಚಿವ ಪುಟ್ಟರಾಜು ಅವರು ಅಂದ್ರೆ ಉದಯರವರಿಗೆ ಒಂದು ತಿರುಗೇಟನ್ನು ಕೊಡುವಂತ ಕೆಲಸವನ್ನ ಮಾಡಿದ್ದಾರೆ. ಈ ಕೂಡಲೇ ನೀನು ಆ ಒಂದು ಪದಗಳನ್ನ ತಕ್ಷಣವೇ ನಿಲ್ಲಿಸಬೇಕು, ಇಲ್ಲದಿದ್ರೆ ನಿಮಗೆ ಮುಂದಿನ ದಿನಗಳಲ್ಲಿ ತಕ್ಕ ಪಾಠವನ್ನು ಕಲಿಸುವ ಮೂಲಕ ಖಡಕ್ ಎಚ್ಚರಿಕೆಯನ್ನು ಕೊಟ್ಟಿರುವಂಥದ್ದು. ಅಲ್ಲದೆ ಕಾಂಗ್ರೆಸ್ ನಾಯಕರಿಗೂ ಕೂಡ ಒಂದು ಖಡಕ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಅಂದ್ರೆ ಆತ ಕೈ ಶಾಸಕನನ್ನ ನೀವು ಹದ್ದು ಬಸ್ನಲ್ಲಿ ಇಡಬೇಕು, ಇಲ್ಲದಿದ್ರೆ ಮುಂದೆ ಆಗುವಂತ ಅನಾಹುತಗಳಿಗೆ ನೀವೇ ಕಾರಣರಾಗ್ತೀರಿ ಎಂಬ ಮೂಲಕ ಕಾಂಗ್ರೆಸ್ ನಾಯಕರಿಗೆ ಒಂದು ಎಚ್ಚರಿಕೆಯನ್ನು ಕೊಟ್ಟಿರುವಂಥದ್ದು. ಇನ್ನು ನಾಗಮಂಗಲದ ಮಾಜಿ ಶಾಸಕ ಸುರೇಶ್ ಗೌಡರು ಕೂಡ ಒಂದಷ್ಟು ತಿರುಗೇಟನ್ನು ಕೊಡುವಂತ ಕೆಲಸವನ್ನ ಕದಲೂರು ಉದಯ್ ಮಾಡಿದ್ದಾರೆ. ಇಂತಹ ಮಾತನ್ನ ಆಡಿದ್ರು ಕೂಡ ಅವರ ಹೆಂಡತಿ ಕದಲೂರು ಉದಯರವರನ್ನ ಮನೆಯಲ್ಲೇ ಇನ್ನು ಇಟ್ಕೊಂಡಿದ್ದಾರೆ ಎಂಬ ಪ್ರಶ್ನೆ ಮಾಡುವ ಮೂಲಕ ಏನಾದ್ರೂ ನೀನು ಇದೇ ರೀತಿ ನಾಲಿಗೆನಾರು ಬಿಟ್ರೆ ನಿನ್ಗೆ ಬೀದಿಯಲ್ಲೇ ಒಂದು ತಕ್ಕ ಪಾಠವನ್ನ ಕಲಿಸುವಂತ ಕೆಲಸವನ್ನ ಮಾಡ್ತೀವಿ, ನೀನು ಮನೆವರೆಗೆ ಬರೋದು ಬೇಡ, ಬೀದಿಗೆ ಬಂದ್ರೆ ಸಾಕು, ನಿನ್ಗೆ ಗಂಡಸ್ಥಾನ ಏನು ಅನ್ನೋದನ್ನ ತೋರಿಸ್ತೀನಿ ಎಂಬ ಮೂಲಕ ಮಾತುಗಳನ್ನ ಕೊಟ್ಟಿರುವಂಥದ್ದು. ಈ ರೀತಿಯ ವಾಕ್ ಸಮರ ಸಾರ್ವಜನಿಕ ವಲಯದಲ್ಲಿ ಬಹಳಷ್ಟು ಟೀಕೆಗಳು ಕೂಡ ವ್ಯಕ್ತ ಆಗ್ತಿರುವಂಥದ್ದು. ಇಂತಹ ಒಂದು ಮಾತುಗಳನ್ನ ನಾಯಕರು ಆಡಬಾರ್ದು ಎಂಬ ಮೂಲಕ ಜನರು ಕೂಡ ಹೇಳ್ತಾ ಇರುವಂಥದ್ದು. ವಿದೇಶ್ರೀ, ಥ್ಯಾಂಕ್ ಯು ನಂದೀಶ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.